नहीं सकते सर यार सफरिंग ಪರ್ಮನೆಂಟ್ ಸಾಲ್ವ್ ಆಗ್ಬೇಕದು ಮತ್ತೆ ಬಂದ ಅದ ಮೂಗಿಗೆ ತುಪ್ಪ ಒರೆಸಿ ಸುಮ್ಮನೆ ಸಣ್ಣ ಗಟ್ರ ಮಾಡಿ ಮತ್ತೆ ಹೋದ್ರೆ ನಡೆಯಂಗಿಲ್ಲ. ಈ ಸಲ ಬಂದ್ರೆ ಪ್ರಾಬ್ಲಮ್ ಪರ್ಮನೆಂಟ್ ಸಾಲ್ವ್ ಆಗ್ತಿದ್ರೆ ಬರ್ರಿ ಇಲ್ಲಿ ಬರಾಕೆ. ಮುನ್ಸಿಪಾಲಿಟಿ ಏನದಲ್ಲ ಡೆಮಾಲಿಷ್ ಮಾಡ್ರಲ್ಲ, ಡೆಮಾಲಿಷ್ ಮಾಡ್ರಲ್ಲ. ನೀವು ಕಾರ್ಪೊರೇಷನ್ ಹಾಕೋದು ಬಿಡಬೇಡ್ರಿ. 2 ತಾವು ಕಾಲು ಮುರಿದವ. ನಾವು ಇಷ್ಟು ಮಠ ನೀರಾಗ ನಿಂತೀವಿ ಎಲ್ಲರೂ ಫ್ಯಾಮಿಲಿ ಎಲ್ಲ ಸಣ್ಣ ಸಣ್ಣ ಮಕ್ಕಳು ಅದಾವು. ಇದು ದಿನ ಸಮಸ್ಯೆ ರಾಮನಗರ ಏರಿಯಾದಲ್ಲಿ ಆಗಿದೆ. ಇದು ಶಾಶ್ವತವಾಗಿ ಪರಿಹಾರ ಮಾಡಲಿಕ್ಕೆ ಒಂದು ನಾವು ತಾಂತ್ರಿಕ ಅಧಿಕಾರಿ ಒಂದು ಟೀಮ್ ಮಾಡಿ ಇದೊಂದು ಪ್ಲಾನ್ ರೆಡಿ ಮಾಡಿಕೊಂಡು ಕೂಡಲೇ ಇದನ್ನ ಒಂದು ಶಾಶ್ವತ ಪರಿಹಾರ ಮಾಡಕ್ಕೆ ನಾವು ಕ್ರಮ ಕೈಗೊಳ್ತೀವಿ. आप देख रहे हैं बीजापुर समय, मैं आपके साथ खलील कलादगी। बारिश के पानी से परेशान बीजापुर शहर के रामनगर निवासियों ने रास्ता बंद कर किया प्रदर्शन। 8 अगस्त 2025 शुक्रवार रात हुई बारिश के बाद शहर के रामनगर में हुए जल जमाव से यहां पर लोगों का जनजीवन अस्त व्यस्त हो गया। रास्ते पानी पानी हो गए और कई घरों में पानी घुसा, जिससे यहां के लोगों को काफ़ी मुश्किलों का सामना करना पड़ रहा है। बारिश के बाद यहां पर बार बार हो रही जल जमाव की समस्या से परेशान हाल लोगों ने आज 9 अगस्त 2025 शनिवार सुबह जल जमाव की समस्या का स्थायी समाधान कर इन्हें राहत देने की मांग को लेकर रामनगर मुख्य रास्ते को बंद कर किया प्रदर्शन। जिसके बाद सूचना मिलते ही मौके पर पहुंची पुलिस और कॉरपोरेशन कमिश्नर विजय मैक्केल की एवं महानगर पालिका के आरोग्य अधिकारी लखन अवर ने स्थिति को संभालते हुए स्थानीय लोगों के साथ एरिया का निरीक्षण कर इनकी परेशानियों को देखा और सुना और यहाँ के लोगों को जल्द से जल्द बारिश के बाद जल जमाव की समस्या से राहत देने का आश्वासन दिया। कॉरपोरेशन कमिश्नर विजय मैक्केल की और महानगर पालिका के आरोग्य अधिकारी लखन अवर ने इस मौके पर बात करते हुए स्थानीय लोगों ने भी जल जमाव की इस समस्या को लेकर आक्रोश व्यक्त करते हुए अपनी बात रखी। नहीं सकते सर यार सफरिंग ರಾಮನಗರದ ನೀರೆಲ್ಲ ಮನೆ ಒಳಗೆ ಹೋಗ್ತಾವ. ಒಬ್ರು ಕೇರ್ ಮಾಡಲ್ರಿ, ಏನು ಮಾಡಲ್ರಿ. 2 ಸಲ ಹೇಳಿ ನಾವು ನಿಮ್ಗೆ ಏನು ಮಾಡಮ್ ಹೇಳ್ರಿ. ನೀರೆಲ್ಲ ಕಮಿಷನರ್ ಬಂದ್ರು ಹೋದ್ರು, ಏನು ಮಾಡಲಿಲ್ಲ, ಏನು ಮಾಡಿಲ್ಲ. ನಮ್ಮ ಬೇಡಿಕೆ ನೀರು ಹೋಗ್ಬೇಕು ಕೊಟ್ರೆ ನಮ್ಮ ಓಣ್ಯಾನು. ಹಾಂ ರಸ್ತಾ ಬಂದ್ ಮಾಡೇವಿ. ಹೆಸರು ಶಾಂತಾಬಾಯಿ ಪೂಜಾರಿ. ನಿನ್ನೆ ನಮ್ಮ ಮನೆ ನೀರು ಬಂದ್ಬಿಟ್ಟಾರ, ಹಿಂದಿನ ಎಲ್ಲೂ ಬಂದ ಗೊತ್ತಿಲ್ಲ. ಫುಲ್ ಕಾಂಪೌಂಡ್ ಹೊಡೆದದ. ನಮ್ಮ ಬ್ರದರ್ 2 ತಾವು ಕಾಲು ಮುರಿದದ. ನಾವು ಇಷ್ಟು ಮಠ ನೀರಾಗ ನಿಂತೀವಿ ಎಲ್ಲರೂ ಫ್ಯಾಮಿಲಿ ಎಲ್ಲ ಸಣ್ಣ ಸಣ್ಣ ಮಕ್ಕಳು ಅದಾವು. ಇದು ದಿನ ಸಮಸ್ಯೆ. ಇದನ್ನ ಯಾರು ಬಗೆಹರಿಸೋರು? ಅವ್ರು ಹೇಳ್ತಾರೆ ಓಣೆಗೆಲ್ಲ 4 ವರ್ಷ ಆಯ್ತು ಇದೇ ನಡೆದದ, ಯಾರು ಸನಿಯಕ್ಕೆ ಬರಂಗಿಲ್ಲ. ಈಗ ಹೇಳ್ತಾರೆ ಹೋಗ್ಬಿಡ್ತಾರೆ. ಮುಂದೆ ಹೆಂಗೆ ಮಾಡೋದು ಅಂತ ಕೇಳ್ತಾರೆ. ಇವತ್ತು ನಮಗೆ ಏನಾರ ನಿರ್ಧಾರ ಆಗಲ್ ತಕ್ಕ ನಾವು ಇಲ್ಲಿ ಹೋಗಂಗಿಲ್ಲ. ನಾವು ಸತ್ರು ಚಿಂತಿಲ್ಲ. ಇಲ್ಲಿ ಅಲ್ಲಿ ಸಾಯ್ದಾಗ ಇಲ್ಲಿ ಸಾಯ್ತೀವಲ್ಲ ನಾವು, ಅಲ್ಲಿ ಮನ್ಯಾಗ ಸಾಯ್ದಾಗ ಇಲ್ಲಿ ಸಾಯ್ತೀವಿ ರೀ. ಮನ್ಯಾಗ ಎಲ್ಲ ಏನು ಮಾಡಿದ್ದೆಲ್ಲ ಹರ್ಕೊಂಡ್ ಹೊರಗೆ ಬಂದವ್, ರೋಡಿಗೆ ಬಂದ್ಬಿಟ್ಟದೆ ಎಲ್ಲ, ಏನು ಉಳಿದಿಲ್ಲ ಮನೆ ಒಳಗೆ.
ನಮ್ಮ ಮನೆಗೆ ಬರ್ಬೇಕಾರೆ ಇವತ್ತು ಎಲ್ಲಾರು ನೋಡಿ ಬರ್ರಿ ನೀವು. ನಮ್ಮ ಬ್ರದರ್ ಉಳ್ದಾನಿಲ್ಲ ಗೊತ್ತಿಲ್ಲ ಇಂಜುರಿ. ಶೋಭಾ ಬೇರದಾರ ಮನುಷ್ಯರ್ನಾಗ ಹಿಡ್ದೇ ಇಲ್ಲ ನಾವು ನಿಮಗೆ ಒಟ್ಟ ಏನ್ ಮಾಡ್ತೀವಿ ನೋಡ್ರಿ ನಾವು. ಇಲ್ಲ ನಾವು ನೀವು ಮುನ್ಸಿಪಾಲ್ಟಿ ಏನದಲ್ಲ ಡೆಮಾಲಿಷ್ ಮಾಡ್ರಲ್ಲ ನೀವು ಕಾರ್ಪೊರೇಷನ್ ಅನ್ನೋದು ಬಿಡಬೇಡ್ರಿ. ಜನರಿಗಾಗಿ ಜನರಿಗಾಗಿ ಕಾರ್ಪೊರೇಷನ್ ಇಡಬೇಡ್ರಿ. ನಮ್ಮ ಕಾರ್ಪೊರೇಷನ್ ಮಾಡ್ಕೋತೀವಿ ಪರಿಹಾರ. ಅವಾಗ ನಾವೇ ಮಾಡ್ಕೊಡ್ರಿ. ನಾವು ಮನೆಗೆ ಚಂದ ಹಾಕೋತೀವಿ, ನಾವು ಪಟ್ಟಿ ಹಾಕೊಂಡು ನೀವು ನಮಗೆ ಏನು ಬೇಡ ನಮ್ಮ ಕಾರ್ಪೊರೇಷನ್ ನಮ್ಮ ಪದನೇ ಬೇಡ ನಮ್ಗೆ. ನಾವು ಓಟು ಹಾಕಂಗಿಲ್ಲ. ನೀವು ನಮ್ಮ ಮನೆಗೆ ಓಟ್ ನಮ್ಗೆ ಏನೂ ಮಾಡಬೇಡ್ರಿ. ನಮ್ಗೆ ಓಟ್ ಬೇಡ, ನಿಮ್ಗೆ ಫೆಸಿಲಿಟಿ ಏನು ಎಲ್ಲ ಆರಾಮ್ ನಡ್ಕೊಂಡು ಹೊಂಟದ್ದು. ನೀವು ಏನು ಮಾಡಿರಿ ನಮ್ಗೆ ಅಭಿವೃದ್ಧಿ ಹೇಳ್ರಿ. ನೀವು ಏನು ಮಾಡಿರಿ? ಎಲ್ಲ ನಮ್ಮ ಗಂಡಂದ್ರು ನೌಕರಿ ಮಾಡ್ತಾರ, ಮಕ್ಕಳು ನೌಕರಿ ಮಾಡ್ತಾರ, ನಮ್ಮ ಮನೆ ಸ್ವಚ್ಛ ಇಟ್ಕೊತೀವಿ. ಎಲ್ಲ ಬರಾಬರಿ ನಡೆದಿರ್ತದೆ. ರೋಡ್ ಮೇಲೆ ಕಾರ್ಪೊರೇಷನ್ ಕಸ ಬೆಳೆಯವ್ರಿಗೆ ಹಚ್ಚಿರ್ತಾರೆ. ರೋಡ್ ಮೇಲೆ ಕಸ ಬೆಳೆಯಂಗಿಲ್ಲ ಅವರು. ಹಿಂಗೆ ಬಾರ್ಗಿಂಗ್ ಮಾಡ್ಕೊಂಡು ಹೋಗ್ತಾರ ಅವ್ರು. ಕಿಮ್ಮತ್ತು ಕೊಡಂಗಿಲ್ಲ. ಪಗಾರ ಕೊಡ್ತದಿಲ್ಲ ಮುನ್ಸಿಪಾಲ್ಟಿ ಕಸ ಬೆಳೆಯವ್ರಿಗೆ. ಅವ್ರು ಬರಂಗಿಲ್ಲ. ಯಾರು ಚಾ ಕೊಡ್ತಾರ ಅವ್ರ ಮನೆ ಕಸ ಬೆಳಿತಾರ. ಗಾಡಿಯವ್ರಿಗೂ 30 ರೂಪಾಯಿ ಕೊಡ್ತೀವಿ ಕಸ ಚೆಲ್ಲಕ್ಕೆ. ಬಾಜಾರ್ ನಡು ರೋಡ್ನಾಗ ಮಾಡೋದು ಎಷ್ಟು ಆಕ್ಸಿಡೆಂಟ್ ಆಗ್ತಾವ ಈ ರೋಡ್ ಮೇಲೆ ಗೊತ್ತದೇನ್ರಿ? ಪ್ರತಿ ವಾರ ಒಬ್ರು ಗಾಡಿ ಸ್ಕಿಡ್ ಆಗಿ ಬಿದ್ದು ಏನೇನ ಪ್ರಾಬ್ಲಮ್ ಆಗಿರ್ತಾವ. ವಯಸ್ಸಾದ್ರ ಹಿರಿಯ ನಾಗರಿಕರು ಬಂದಿರ್ತಾವ, ತಿಳುವಳಿಕೆ ಇರ್ಲಾದ ಹುಡುಗರು ಓಡಾಡ್ತಿರ್ತಾವ, ಟ್ಯೂಷನ್ಕಂತ ಹೋಗ್ತಾವ, ಸ್ಕೂಲ್ ಕಾಲೇಜಿಗಂತ ಹೋಗ್ತಾವ. ಇವ್ರು ನಡು ರೋಡ್ನಾಗ ಮಾರ್ಕೆಟ್ ಮಾಡಿದ್ರ ಅದಕ್ಕೊಂದು ಸ್ಪೆಷಲ್ ಒಂದು ಮುನ್ಸಿಪಾಲ್ಟಿ ಜಾಗ ಕಟ್ರಲ್ಲ. ಹಿಂಗೆ ಹನುಮಪ್ಪನ ಗುಡಿ ಬಲ್ಲ ಅಲ್ಲಿ ಹಿಂಗೆ ಎಲ್ಲ ಒಂದದ ಅಲ್ಲೊಂದು ಶಾಪ್ ಮಾಡ್ರಿ. ನಾವು ಸಿಸ್ಟಮೆಟಿಕ್ ಶಾಪ್ ಇಡ್ರಿ. ನಾವು ಪರ್ಚೇಸ್ ಮಾಡ್ಕೊಂಡ್ ಬರ್ತೀವಿ. ಅಲ್ಲಿ ಕೂಡಿಸ್ರಿ ಲೈನ್ ಆಗಿ ಅವ್ರಿಗೆ. ಮೊದಲು ಇದು ಮಾರ್ಕೆಟ್ ಏನಕ್ಕಾಗಲ್ಲ, ಮೊದಲು ನೀರು ಬರೋದು ಪರಿಹಾರ ಅದನ್ನು ಹೇಳಿರ್ತೀವಿ ನಾವು ನಿಮ್ಗೆ. ಎಲ್ಲಾನು ಅಸ್ತವ್ಯಸ್ತ, ಮೊದಲು ಶಾಶ್ವತ ನೀರು ಶಾಶ್ವತ ಪರಿಹಾರ ಮಾಡ್ರಿ. ನೀರು ಅಲ್ಲ ಯಾರೇನು ಅವ್ವ ಅಪ್ಪ ಅವ್ರ ಅಪ್ಪನ ಮನೆಗೆ ರೊಕ್ಕ ಬೇಡಲಿಕ್ಕಿತ್ತಿಲ್ಲ. ನಾವಿಲ್ಲೇ ನಾವ್ ಏನದ ಗೌರ್ಮೆಂಟ್ ಫಂಡ್ ಅದ ಬರೋಬ್ಬರ ಮಾಡ್ಕೊಡ್ರಿ. ಯಾರ ಅಪ್ಪನ ಮನೆಗೆ ರೊಕ್ಕ ಬೇಡ. ನಂಬಲ್ ತಾಕತ್ತದ ದುಡ್ಕೊಂಡ್ ತಿನ್ನಂಗ. ಅದೇನ್ ಮುನ್ಸಿಪಾಲ್ಟಿ ಜಯಶ್ರೀ ನಾರಾಯಣ್ ತೆಲ್ಸಂಗ್ ನೋಡ್ರಿ. ಬಿಜಾಪುರ ಜಿಲ್ಲಾ ರಾಮನಗರದಾಗ ಇದು 3ನೇ ಸಲ ಮಳೆ ಆಯ್ತಂದ್ರೆ ಪ್ರತಿಯೊಂದು ಮನ್ಯಾಗ ನೀರು ಹೋಗ್ತಾವ. ನೀರು ಹೊಕ್ಕಿ ರೋಡಿಗೆಲ್ಲ ನೀರು ಬರ್ತಾವ. 3-4 ಕಾರ್ ಹರ್ಕೊಂಡು ಹೋಗ್ಯಾವ, ಬೈಕ್ ಹರ್ಕೊಂಡು ಹೋಗ್ಯಾವ. ಎಲ್ಲ ಬಡವ ಜನರ ಮನ್ಯಾಗ ನೀರು ಹೋಗ್ಯಾವ. ಇದ್ರ ಬಗ್ಗೆ ಕೇಳೋರು ಯಾರೂ ಇಲ್ಲ. ಬರ್ತಾರ, ಒಂದು ರೌಂಡ್ ಹೊಡಿತಾರೆ ವಾಕಿಂಗ್ ಮಾಡ್ದಂಗೆ, ಮುಂಜಾನೆ ಬಂದು ನೋಡ್ಕೊಂಡು ಹೋಗ್ಬಿಡ್ತಾರೆ. ಯಾವುದೇ ಕಾರ್ಯ ರೂಪಕ್ಕೆ ಬಂದಿಲ್ಲ. ಲಾಸ್ಟ್ ಟೈಮು ಇದೇ ಥರ ಆದಾಗ ಮಾಡ್ತೇವೆ ಹಂಗೆ ಅರ್ಧಂಬರ್ಧ ಗಟ್ರ ಮಾಡಿದ್ರು, ಬಿಟ್ಟುಬಿಟ್ಟಾರು. ನೀರು ಎಲ್ಲಿಂದ ಬರ್ತೈತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಂದು ಕೂಡಲೇ ಯಾವ ಮನೆ ಹೋಗಿರ್ತಾವೆ, ಯಾರು ರೋಡಿಗೆ ಹೋಗಿರ್ತಾವೆ, ಅಲ್ಲ ಅಡ್ಡಾಡ್ತಾರ ಹೋಗ್ತಾರ. ಇದು ಹಿಂಗೆ ಆದ್ರೆ ನಾವಿಲ್ಲಿ ಭಾರಿ ದೊಡ್ಡ ಧರಣಿ ಮಾಡ್ತೀವಿ. ಈ ರೋಡ್ ಬಂದ್ ಮಾಡ್ತೀವಿ. ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಒಂದು ಇರ್ಲಿಕ್ಕಂದ್ರೆ ಈ ರೋಡ್ ಬಂದ್ ಆಗ್ಬೇಕು. ಒಂದು ಈ ಪರ್ಮನೆಂಟ್ ಸಾಲ್ವ್ ಆಗ್ಬೇಕು. ಅದು ಮತ್ತೆ ಬಂದ ಅದ ಮುಗಿಗೆ ತುಪ್ಪ ಒರೆಸಿ ಸುಮ್ಮನೆ ಸಣ್ಣ ಗಟ್ರ ಮಾಡಿ ಮತ್ತೆ ಹೋದ್ರೆ ನಡೆಯಂಗಿಲ್ಲ. ಈ ಸಲ ಬಂದ್ರೆ ಪ್ರಾಬ್ಲಮ್ ಪರ್ಮನೆಂಟ್ ಸಾಲ್ವ್ ಆಗ್ತಿದ್ರೆ ಬರ್ರಿ, ಇಲ್ಲಿಗೆ ಬರಾಕೆ ಹೋಗ್ಬೇಡ್ರಿ. ನೀವು ಇಲ್ಲಿ ರೋಡ್ ಬ್ಲಾಕ್ ಈ ರೋಡ್ ಅಂತೂ ಬಂದ್ ಮಾಡಿ ಪೂರ ಸ್ಟ್ರೈಕ್ ಮಾಡ್ತೀವಿ. ಭಾಳ ಉಗ್ರವಾದ ಸ್ಟ್ರೈಕ್ ಮಾಡ್ತೀವಿ. ಮತ್ತೆ ಯಾಕೆ ಪದೇ ನಮ್ಗೆ ಇದನ್ನ ಅನುಭವಿಸೋದು ಸಾಕಾಗೈತಿ. ಮನ್ಯಾಗ ಸಣ್ಣ ಹುಡುಗರು ಇರ್ತಾವ. ಸೊಂಟದ ಮಠ ಕುತ್ತಿಗೆ ಮಠ ನೀರು ಬಂದ್ರೆ ಹುಡುಗರು ಹೋಗ್ಬೇಕಂಗ ಬರ್ಬೇಕಂಗ. ಕರೆಂಟ್ ಇರ್ತಾವ, ಕಂಬದಂತೆ ಹೋಗಕ್ಕೆ ಬರಲ್ಲ. ದಯವಿಟ್ಟು ನಿಮ್ಗೆ ಹೇಳಕತ್ತೀವಿ, ಯಾರದಿರಿ ಇದಕ್ಕೆ ಜಲ್ದಿ ಬಂದು ನೀವು ಪರಿಣಾಮ ಸಾಲ್ವ್ ಮಾಡಿದ್ರೆ ಚಲೋ. ಇರ್ಲಿಕ್ಕಂದ್ರೆ ಭಾಳ ಉಗ್ರವಾದ ಹೋರಾಟ ಮಾಡ್ತೀವಿ. ಬರ್ತಾರ್ರಿ, ಬಂದು ಎಲ್ಲರೂ ಬರ್ತಾರ. ಕಮಿಷನರ್ ಬರ್ತಾರ, MLA ಅವ್ರು ಬರ್ತಾರ, ವಾಕಿಂಗ್ ಮಾಡಿ ಹೋಗ್ತಾರ. ಇಲ್ಲಿ ಯಾವ ಆಗಿಲ್ಲ. ಆಗಿತ್ತಂದ್ರೆ ನಾವ್ಯಾಕೆ ಇಲ್ಲಿ ಮಾಡ್ತಿದ್ದೇವು? ಆಗಿತ್ತಂದ್ರೆ ನಾವು ಇಲ್ಲಿ ಬರ್ತಿದ್ದಿಲ್ಲ. ನಮ್ಮ ಮನೆಯವ್ರೆಲ್ಲ ರಾತ್ರಿ ಬೆಳತಾನ ಬಕೀಟ ಚರ್ಗಿ ತೊಗೊಂಡು ನೀರು ತುಂಬ್ತಿದ್ದಿಲ್ಲ. ಅದು ಆಗಲ್ದಕ್ಕೆ ಈಗ ಎಲ್ಲರೂ ಬಕೀಟ ಚರ್ಗಿ ನೀರು ತೊಗೊಂಡು ತುಂಬಲಾತಾರ. ನಮ್ದು ಏನು ತಪ್ಪಪ್ಪ ಅಂದ್ರೆ ಅವ್ರನ್ನ ಕರೆಸಿ ಸ್ಟೇಜ್ ಮ್ಯಾಗ ಕುಂಡ್ರಿಸಿ ಶಾಲ ಹಾರ ಹಾಕಿಸಿ ಗಣಪತಿ ದೇವಿಗೆ ಸನ್ಮಾನ ಮಾಡಿ ಕಳಿಸ್ತೇವೆ. ಅದಕ್ಕೆ ಇವ್ರು ನಮಗೆ ಗಿಫ್ಟ್ ಕೊಟ್ರೆ ಇದು 3ನೇ ಸಲ ರೀ ಈ ಥರ ಆಗೋದು. ರಾಘವೇಂದ್ರ ಬಡಿಗೇರ್ ಅಂತ ಹೇಳಿ.
ಮೊದಲೇನಾಗ್ತದೆ ಸರ್, ಮೂರು ಕಡೆ ನೀರು ಡಿವೈಡ್ ಈಗ ಎಲ್ಲ ಅತಿಕ್ರಮಣ ಮಾಡಿ ಮತ್ತೆ ಕಡೆ ನೀರು ಅವ್ರ ಮನೆ ಕಡೆ ಬಂದು ಅವ್ರು ಹಡ್ಡ್ಯಾರ ಈ ಕಡೆ ಬಿಡ್ತಾರೆ ಎಲ್ಲ ಬಿಟ್ಟು ನಮ್ದು ಒಂದೇ ಆಗೈತ್ರಿ ಸರ್ ನೀರು. ಮತ್ತೆ ಏನಾಗ್ತದೆ ಸಮಸ್ಯೆ ಗೊತ್ತಿಲ್ಲ, ಎಲ್ಲ ಮನೆ ನೀರು ಎಲ್ಲ ಡ್ರೈನೇಜ್ ಫುಲ್ ರೀ. ಮತ್ತೆ ಹ್ಯಾಂಗ್ ಜೀವನ ಮಾಡಿ ಸರ್? 3 ವರ್ಷ ಆಯ್ತು ಸರ್. ಈಗ ಕಾಮನ್ ಹೇಳಕತ್ತೀವಿ ಸರ್, ಮೂರ್ ಲೈನ್ ನೋಡ್ರಿ, 3 ಲೈನ್ ನೋಡ್ರಿ ಸರ್. ನೋಡಿದ್ರಿ ಸರ್, ನೀರು ಬರೋದು ಬಂದ್ ಮಾಡಕ್ ಹೋಗ್ಬಾರ್ದು ಅಂತ ತಕರಾರು ಅವನಿಗೆ ವಿಚಾರ. ನಿನ್ನೆ ನೀರು ಹೋಗಿ ಸಾಕಿದ್ರೆ ನಮ್ಮ ಎಲ್ಲ ಕಮರ್ಷಿಯಲ್ ಇವು ಅದಾವ, ಯಾಕೆ ಹಾಕ್ತೀವಿ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ. ಏನಾರ ಮಾಡ್ರಿ ರಾತ್ರಿ ಗ್ರೂಪ್ ಆಫ್ ಮಾಡ್ಕೊಂಡು ರಾತ್ರಿ ಅವ್ರಿಗೆ ಡ್ರೈನ್ ಕಂಟಿನ್ಯೂ ಬರ್ಲಾಗತ್ತಿತ್ತು. ಅಲ್ಲಿ ತಕರಾರು ಇಟ್ಕೊಂಡು ಕೂತ್ರಿ ನೀರು ಪಾಸ್ ಆಗತ್ತೇಳಿ ಮಾಡಿರ್ತೀವಿ. ಇಷ್ಟು ಕೋಟೆ ಮಳೆ ಆದ್ರೆ ಎರಡು ಸಲ ಆದ್ರೂ ನಿನ್ನೆ ಆಗಸ್ಟ್ 8ರಂದು ವಿಜಯಪುರ ನಗರದಲ್ಲಿ ಧಾರಾಕಾರವಾಗಿ ಸುರಿದ ಮಳೆಯಿಂದ ಸಾಕಷ್ಟು ಕಡೆ ಎಲ್ಲ ಕಡೆ ಪ್ರವಾಹ ಉಂಟಾಗಿ ಸಾರ್ವಜನಿಕ ತೊಂದರೆ ಆಗಿದೆ. ನಾವು ಸಹಿತ ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಹಿತ ನಿನ್ನೆ ಕೆಲವಷ್ಟು ಕಡೆ ನಮಗೆ ಸ್ಥಳ ಪರಿಶೀಲನೆ ಮಾಡಲಾಗಿ ಮನೆ ಜಿಲ್ಲಾಧಿಕಾರಿ ಸಹಿತ ಪರಿಶೀಲನೆ ಮಾಡಿದ್ವಿ. ಕೆಲವಷ್ಟು ಕಡೆ ಭಾಳ ಜಾಸ್ತಿ ಮಳೆ ಆಗಿದೆ. ಮಳೆ ಆಗಿರೋದ್ರಿಂದ ಈ ಹಿಂದೆ ಇಷ್ಟೊಂದು ಯಾವಾಗ ಆಗಿಲ್ಲ, ಬಟ್ ಜಾಸ್ತಿ ಮಳೆ ಆಗಿರೋದ್ರಿಂದ ಸಾಕಷ್ಟು ಮಳೆಯೆಲ್ಲ ನೀರು ಹೋಗಿದೆ, ಸಾರ್ವಜನಿಕರ ಅನಾನುಕೂಲ ಆಗಿದೆ. ಇದನ್ನು ನಾವು ಖುದ್ದಾಗಿ ಸ್ಥಳ ಪರಿಶೀಲನೆ ಮಾಡಿದ್ವಿ. ಸ್ವಲ್ಪ ಜನ ಇಲ್ಲಿ ರಸ್ತೆ ಅತಿಕ್ರಮಣ ಆಗಿದೆ, ಹಾಗಾಗಿ ಈ ಥರ ಆಗ್ತಾ ಇತ್ತು ಅಂತ ಹೇಳಿದ್ದಾರೆ. ಇದನ್ನ ಸಂಪೂರ್ಣವಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಮ್ಮೆಲ್ಲ ಅಭ್ಯಂತರ ಕಳಿಸಿ ಒಂದು ಟೀಮ್ ರೆಡಿ ಮಾಡಿ ಈ ನೀರನ್ನು ನಾವು ಯಾವ ರೀತಿ ಇದನ್ನ ಹೊರಗಡೆ ಪಾಸ್ ಮಾಡಬೇಕು ಅಂತ ಒಂದು ಪ್ಲಾನ್ ರೆಡಿ ಮಾಡಿ ಇದನ್ನ ಶಾಶ್ವತವಾಗಿ ಒಂದು ಪರಿಹಾರ ಮಾಡೋಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ಸರ್, ಇದು ಪ್ರತಿ ವರ್ಷ ಇದೆ ಅದಾವ ಯಾಕೆ ಕಾರ್ಪೊರೇಷನ್ ಮುಂಚಿತವಾಗಿ ಕ್ರಮ ತಗೊಳ್ಳಂಗಿಲ್ಲ? ತಮ್ಗೆ ಗೊತ್ತಿದೆ, ಈ ಹಿಂದೆ 2024 ಸೆಪ್ಟೆಂಬರ್ಲಾದಂಥ ಮಳೆಯಿಂದ ಎಲ್ಲೆಲ್ಲಿ ನಮ್ಮಲ್ಲಿ ಸಮಸ್ಯೆ ಆಗಿತ್ತು ಸುಮಾರು 80% ನಾವು ಫ್ಲಡ್ಡನ್ನು ಇವತ್ತು ಅವಾಯ್ಡ್ ಮಾಡಿದ್ವಿ. ತಮ್ಗೆ ಗೊತ್ತಿರ್ಬೋದು, ನಿನ್ನೆ ಭಾಳ ಸಾಕಷ್ಟು ಮಳೆ ಇತ್ತು, ನೀರು ಹರಿತಾ ಇತ್ತು ರಾತ್ರಿ 10-11 ಗಂಟೆ ಸುಮಾರಿಗೆ. ಈ ಸಾರ್ವಜನಿಕ ಗೊತ್ತಿದೆ, ನಾವು ಈ ನೀರನ್ನು ಸಂಪೂರ್ಣವಾಗಿ ಪಾಸ್ ಮಾಡಿ ಕೋಟೆಗೂಡ ರೀಚ್ ಮಾಡಿದ್ವಿ ಇವತ್ತು.
ಇಲ್ಲಿ ಯಾವುದೂ ನೀರು ಸ್ಟಾಗ್ನೆಂಟ್ ವಾಟರ್ ಯಾವುದೂ ಇಲ್ಲ. ಬಟ್ ಮುಂಬರುವ ದಿನಗಳು ಸಹಿತ ಈಗೇನು ರೋಡ್ ಮೇಲೆ ಓಪನ್ ಆಗಿ ಹರಿತಾ ಇದೆ, ಸಾರ್ವಜನಿಕರ ಮನೆಗಳ ನೀರು ನುಗ್ಗಿದೆ. ಈ ನೀರನ್ನು ಕಂಪ್ಲೀಟಾಗಿ ಯಾವ ಥರ ಅವಾಯ್ಡ್ ಮಾಡಿ ಹೋಗಿ ಕೋಟೆಗೋಡೆ ಕಂದಕ್ಕೆ ಯಾವ ಥರ ರೀಚ್ ಮಾಡಬೇಕು ಅಂತಕೊಂಡು ಒಂದು ಪ್ಲಾನ್ ರೆಡಿ ಮಾಡಿ ಇದನ್ನ ಒಂದು ಆಪರೇಟ್ ಮಾಡ್ತೀವಿ. ಇದು ಒಂದೇ ಇಲ್ಲ, ಸಾಕಷ್ಟು ಜನ ಸೇಫ್ ಪ್ರಾಬ್ಲಮ್ ಇದೆ. ಒಂದು ಸಾಕಷ್ಟು ಕಡೆ ಅಂದರೆ ಸಾಕಷ್ಟು ಕಡೆ ಇದೆ, ಇಶ್ಯೂಸ್ ಇದೆ. ಬಟ್ ಎಲ್ಲ ಕಡೆ ನಾವು ಸುಮಾರು ಎಲ್ಲ ಬೇರೆ ಬೇರೆ ಅನುದಾನಗಳಲ್ಲಿ ಕಾಮಗಾರಿ ಕೈಗೊಂಡು ಮನೆ ಜಿಲ್ಲಾ ಉಸ್ತುವಾರಿ ಸಚಿವರು, ಮನೆ ಶಾಸಕರು, ನಮ್ಮ ಈ ಹಿಂದೆ ನಮ್ಮ ಆಡಳಿತ ಮಂಡಳಿ ಸದಸ್ಯರೆಲ್ಲರೂ ಕೂಡಿ ನಾವು ಚರ್ಚೆ ಮಾಡಿ ಒಂದು 80% ವರ್ಕನ್ನು ತೆಗೆದುಕೊಂಡು ಮ್ಯಾಕ್ಸಿಮಮ್ ಈಗ ಈ ಹಿಂದೆ ಏನಾಗಿತ್ತು ಅನಾಹುತನ ಅದನ್ನ ಅವಾಯ್ಡ್ ಮ್ಯಾಕ್ಸಿಮಮ್ ಅವಾಯ್ಡ್ ಆಗಿದೆ. ಮುಂಬರುವ ದಿನಗಳು ಸಹಿತ ಏನು ಇವತ್ತು ಈ ರಾಮನಗರ ಏರಿಯಾದಲ್ಲಿ ಆಗಿದೆ, ಇದು ಶಾಶ್ವತವಾಗಿ ಪರಿಹಾರ ಮಾಡಲಿಕ್ಕೆ ಒಂದು ನಾವು ತಾಂತ್ರಿಕ ಅಧಿಕಾರಿ ಒಂದು ಟೀಮ್ ಮಾಡಿ ಇದೊಂದು ಪ್ಲಾನ್ ರೆಡಿ ಮಾಡಿಕೊಂಡು ಕೂಡಲೇ ಇದನ್ನ ಒಂದು ಶಾಶ್ವತ ಪರಿಹಾರ ಮಾಡಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ಇದು 2 ತಾಸು ಮಳೆ ಆಗಿದ್ದು ಈ ರೀತಿ ಆಗಿರೋ ಸರ್ ಪರಿಸ್ಥಿತಿ ವಿಜಯಪುರ ಏನಾಗಿದೆ, ನಗರವು ಮೇಲಿನ ಮೇಲೆ ಬೆಳ್ತಾ ಇದೆ. ಈ ಹಿಂದೆ ಅಗ್ರಿಕಲ್ಚರ್ ಲ್ಯಾಂಡ್ ಜಾಸ್ತಿ ಇತ್ತು, ಈಗ ಮೇಲೆ ಎಲ್ಲ ಲೇಔಟ್ಸ್ ಆಗ್ತಾ ಇರೋದ್ರಿಂದ ಲ್ಯಾಂಡನ್ನು ಹೈಟ್ ಮಾಡ್ಕೊಂಡು ಇದು ಮಾಡ್ತಾರಿಂದ ಈ ಥರ ಫ್ಲಡ್ ಆಗ್ತಾ ಇದೆ. ಈ ಫ್ಲಡ್ಡನ್ನು ಯಾವ ರೀತಿ ಇದನ್ನ ಸ್ಟಾರ್ ಮಟ್ಟ ಡ್ರೈನ್ ಮಾಡಿರ್ಬೋದು, ರಾಜಕಾಲುವೆಗೆ ಹೋಗಿ ರೀಚ್ ಮಾಡಿಸಿರ್ಬೋದು, ಇದನ್ನು ಶಾಶ್ವತವಾಗಿ ಪರಿಹಾರ ಮಾಡೋಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ನವಬಾಗ್ ರಸ್ತೆ ಇವತ್ತು ನಾವು ತಮ್ಗೆ ಗೊತ್ತಿದೆ, ನವಬಾಗ್ ರಸ್ತೆಯಲ್ಲಿ ಈ ಹಿಂದೆ ಏನು ಅಲ್ಲಿ ವಾರ್ಡ್ ನಂಬರ್ 28 ಮತ್ತು 27ರಲ್ಲಿ ಫ್ಲಡ್ ಆಗ್ತಾ ಇತ್ತು. ಈ ಕೋಟೆಗೋಡೆ ಕಂದಕ ಏನೋ ಕೋಟೆಗೋಡೆ ಇದೆ, ಅದನ್ನು ಓವರ್ಫ್ಲೋ ಆಗಿ ನೀರು ಹೊರದು ಹಿಂದೆ ಫ್ಲಡ್ ಆಗಿತ್ತು ಲಾಸ್ಟ್ 2024ರಲ್ಲಿ. ಬಟ್ ಈ ಸತಿ ಅದು ಶಾಶ್ವತವಾಗಿ ನಾವು ಸದ್ಯಕ್ಕೆ ಸ್ಟಾಪ್ ಮಾಡಿದ್ವಿ. ಇವತ್ತು ಯಾವುದೋ ಆ ಥರ ಆಗಿಲ್ಲ. ಆದರೆ ಈ ರಾಮನಗರ ರಸ್ತೆಯಿಂದ ಹೋದಂಥ ನೀರನ್ನು ನಾವು ನವಬಾಗ್ ರಸ್ತೆಯಲ್ಲಿರ್ತಕ್ಕಂಥ ಕೋಟೆಗೋಡೆ ಕಂದಕದ ಮುಖಾಂತರ ಶಿವಾಜಿ ಸರ್ಕಲ್ ಮುಖಾಂತರ ನೀರು ಪಾಸ್ ಆಗ್ತದೆ. ಒಂದು ಈಗ ಬರ್ತಕ್ಕಂಥ ಕ್ವಾಂಟಮ್ ಆಫ್ ವಾಟರ್ ಈಗೇನು ಬೇಗಂ ತಲಾಬಿಂದ ನೀರು ಬರ್ತಾ ಇದೆ, ಇದನ್ನು ಯಾವ ರೀತಿ ಡೈವರ್ಟ್ ಮಾಡಿ ಔಟ್ ಅಲಾಂಗ್ ದಿ ರಿಂಗ್ ರೋಡ್ ಅಥವಾ ಅದನ್ನು ಹೋಗಿ ರೀಚ್ ಮಾಡಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ಈಗಾಗಲೇ ನಮ್ಮಲ್ಲಿ ಸುಮಾರು ಮನೆ ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ಕಾರ ಮಟ್ಟದಲ್ಲಿ ಪ್ರಯತ್ನ ಮಾಡಿ ನಮಗೆ 150 ಕೋಟಿ ದುಡ್ಡು ಅಪ್ರೂವಲ್ ಆಗಿದೆ. ಈಗಾಗಲೇ ಆಕ್ಷನ್ ಪ್ಲಾನ್ ಅಪ್ರೂವಲ್ ಆಗಿದೆ. ಈಗ ಟೆಂಡರ್ ಪ್ರಕ್ರಿಯೆ ಕೈಗೊಳ್ಳಬೇಕಾಗಿದೆ. ಮುಂಬರುವ ದಿನಗಳಲ್ಲಿ ಶಾಶ್ವತವಾಗಿ ಪರಿಹಾರ ಮಾಡಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ಒಂದು ರಾಜಕಾಲುವೆ ಸಂಬಂಧಪಟ್ಟಂಗೆ ನಾವು ಈಗಾಗಲೇ ಈ ಹಿಂದೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನಾವು ನೋಟಿಸ್ ಕೊಟ್ಟು ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ನಾವೆಲ್ಲ ಮೀಟಿಂಗ್ ಮಾಡಿ ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಏನು ಅತಿಕ್ರಮಣದಾರ ಇದ್ದಾರೆ ಅವರು ಕೋರ್ಟಲ್ಲಿ ಸ್ಟೇ ತಂದಿದ್ದಾರೆ. ಸುಮಾರು 32 ಜನ. ಒಂದು ಕಡೆಯಿಂದ ನಾವು ಏನು ಅತಿಕ್ರಮಣದ ಕೋರ್ಟ್ನಲ್ಲಿ ಹೋದಂಥ ಅವನ್ನ ಅತಿಕ್ರಮಣ ತೆರವುಗೊಳಿಸಿ ಅದನ್ನ ಆದಷ್ಟು ಬೇಗನ ಶಾಶ್ವತ ಪರಿಹಾರ ಕೈಗೊಳ್ತೀವಿ. ಒಂದು ಕಂಪ್ಲೀಟಾಗಿ ಏನಾರು ಅಕಸ್ಮಾತ್ ಇವ್ರು ಕಂಟಿನ್ಯೂಸ್ ಇದಾದರೆ ನಾವು ಒಂದು ಜಿಲ್ಲಾಧಿಕಾರಿ ಹೇಳಿದ್ದಾರೆ, ಒಂದು ಅವರಿಗೆ ಒಂದು ಕಾಳಜಿ ಕೇಂದ್ರ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಆ ಥರ ಇಶ್ಯೂಸ್ ಇದ್ದರೆ ಅವ್ರಿಗೆ ಓಪನ್ ಮಾಡ್ತೀವಿ. ಜೊತೆಗೆ ಎಲ್ಲೆಲ್ಲಿ ಮನೆ ಹೋಗಿದ್ರೆ ನಾವು ಲಿಸ್ಟ್ ಮಾಡ್ಕೋತೀವಿ. ಲಿಸ್ಟ್ ಮಾಡ್ಕೊಂಡು ಸಹಿತ ಅದು ಸರ್ಕಾರ ಇಲ್ಲ ಅವರಿಗೆ ಏನೇನು ಅವರಿಗೆ ಒಂದು ಸವಲತ್ತು ಸರ್ಕಾರ ಏನೇನು ಕೊಡಬೇಕು ಅವ್ರ ಸಹಾಯಧನ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇಲ್ಲ, ತಾವು ನೈಟ್ ಇದ್ರಿ, ತಮ್ಗೆ ಗೊತ್ತಿದೆ. ನಾವು ನೈಟ್ 9-10 ಗಂಟೆಯಿಂದ ಬೆಳಗ್ಗೆ 5:15ವರೆಗೆ ನಾವೆಲ್ಲ ನಮ್ಮ ಟೀಮಲ್ಲಿ ನಾವು ಆಪರೇಷನ್ ಮಾಡಿ ಇವತ್ತು ಈ ನೀರನ್ನು ಕಡಿಮೆ ಮಾಡಲಿಕ್ಕೆ ನಾವು ಕ್ರಮ ಕೈಗೊಂಡಿದ್ವಿ. ಬಟ್ ಬರ್ತಕ್ಕಂಥ ಕ್ವಾಂಟಮ್ ಆಫ್ ವಾಟರ್ ಜಾಸ್ತಿ ಇದೆ. ಬಟ್ ಇದೇನು ಮ್ಯಾನ್ ಮೇಡ್ ಅಲ್ಲ, ಯಾಕಂದ್ರೆ ನೈಸರ್ಗಿಕವಾದಂಥ ಘಟನೆ ಇದೆ. ಇದಕ್ಕೆ ಅವರು ನಾನು ಹೇಳ್ತೀನಿ, ಯಾರೂ ಉದ್ದೇಶಪೂರ್ವಕವಾಗಿ ಯಾರೂ ಮಾಡಿಲ್ಲ. ಕೆಲವೊಂದು ಕಡೆ ಏನು ಹಿಂದೆ ನ್ಯಾಚುರಲ್ ಫ್ಲೋ ಇತ್ತು, ಅದನ್ನು ಕೆಲವೊಂದು ತಡೆಗೋಡೆ ಕಟ್ಟಿ ಅಡ್ಡ ಹಾಕಿರೋದ್ರಿಂದ ಈ ಥರ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಾವು ಖುದ್ದಾಗಿ ಪ್ರಶ್ನೆ ಮಾಡಕ್ಕೆ ಮಾಡಿದ್ವಿ. ಇದು ಕಂಪ್ಲೀಟ್ ಒಂದು ಸರ್ವೆ ಮಾಡಿ ಈ ಸಾರ್ವಜನಿಕರ ಜೊತೆ ಮತ್ತು ನಮ್ಮ ವಾರ್ಡ್ ಕಾರ್ಪೊರೇಟರ್ ಜೊತೆ ನಾವು ಒಂದು ಟೀಮ್ ಮಾಡಿಕೊಂಡು ನಾವೆಲ್ಲ ಸರ್ವೆ ಮಾಡಿ ಶಾಶ್ವತ ಪರಿಹಾರ ಮಾಡೋಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ನಿನ್ನೆ ರಾತ್ರಿ ಮಳೆ ಅಂದಾದ ಇಲ್ಲಿ ರಾಮನಗರದಲ್ಲಿ ಭಾಳ ಅನಾಹುತಗಳಾಗಿದ್ದಾವೆ. ಇಲ್ಲಿ ಸ್ಥಳದಲ್ಲಿ ಇರುವಂಥ ಸಾರ್ವಜನಿಕರಿಂದ ಆಗಿರುವಂಥ ತೊಂದರೆಗಳನ್ನು ನೋಡಿಕೊಂಡು ಇದು ಮುಂದೆ ಪರಿಹಾರ ಏನು ಮಾಡ್ಕೋಬೇಕು, ತಕ್ಷಣ ಪರಿಹಾರ ಏನು, ಆಮೇಲೆ ಲಾಂಗ್ ಟರ್ಮು ಶಾರ್ಟ್ ಟರ್ಮ್ ಅಂತ ಏನು ಹೇಳ್ತಾವೆ, ಒಂದು ತಕ್ಷಣ ಈಗ ಶಾರ್ಟ್ ಟರ್ಮ್ ಏನು ಮಾಡಬೇಕು ಇವತ್ತು ಮಾಡಿಕೊಂಡು ಮುಂದೆ ದೂರಗಾಮಿ ಏನು ಇರ್ತಾವೆ ಪರಿಹಾರಗಳು ಕೂಡ ನಾವು ಪ್ಲ್ಯಾನ್ ಮಾಡ್ಕೋತೇವೆ ಮಹಾನಗರ ಪಾಲಿಕೆ ವತಿಯಿಂದ. ಸೊ ಈಗ ಸ್ಥಳ ಪರಿವೀಕ್ಷಣೆ ಮಾಡಿ ಈಗ ನಮ್ಮ ಇಂಜಿನಿಯರ್ಸು ಬರ್ತಾರೆ, ಅವ್ರು ಮಾಡಿಕೊಂಡು ನಾವು ತಕ್ಷಣ ಏನು ಸಾಧ್ಯವಾದ ಮಟ್ಟಿಗೆ ಜನರಿಗೆ ತೊಂದರೆ ಆಗಲಾರ್ದಂಗೆ ಅದು ಮಾಡೋಕ್ಕೆ ಪರಿಹಾರ ಮಾಡೋಕ್ಕೆ ನಾವು ಒಂದು ಪರಿಹಾರ ಸರಿ ಡೈರೆಕ್ಟ್ ಗಾಡಿ ಹೊಂಟಿರ್ತ ಅಲ್ಲಿಂದ ಕಂಪೌಂಡ್ ಒಳಗೆ ಕರ್ಕೊಂಡು ಹೋಗಿ ಮನ್ಯಾಗ ಮಾಡ್ಕೊಂಡಿವ್ರಿ. ಇಲ್ಲಿಂದ ಬರ್ಲಿಕ್ಕೆ ಆದಿನೇ ಇಲ್ಲ ಸರ್, ಆ ಸಲ ಬಂದೈತಿ ಇದಕ್ಕೆ. ಎಲ್ಲರ ಮನೆ ಹಿಂಗಾಗಿ
ಮನೆ ಸಾಕಿದ್ವಿ ಇಲ್ಲಿ ಒಂದು ಕಾರ್ ಬಂದು ಸಿಕ್ಕೊಂಡಿದ್ರಿ ಅವ್ರಿಗೆ ಈ ಮನೆ ನಾವು ಹೊರಗೆ ಬರೋಕ್ಕಾಗಲ್ಲ. ಪೂರ ಎಲ್ಲ ತುಂಬಿದ್ರು. ಎಲ್ಲ ಮೆಷಿನ್ ಲಾಸ್ಟ್ 10 ಲಕ್ಷ ರೂಪಾಯಿ ಮ್ಯಾಗ ಏನ್ರಿ ಇದು ಅಂಗಡಿ ಹೆಸರು ಏನ್ರಿ? ಸ್ವಯಂ ಎಲೆಕ್ಟ್ರಿಕಲ್ ಏನು ಕೆಲಸ ಮಾಡ್ತೀರಿ ಇಲ್ಲಿ? ಸರ್ವಿಸ್ ಸೆಂಟರ್ ಇದು ಎಲ್ಲ ಮಷಿನ್ದ ಪೂರಾ ಐತೈತಿ ನೋಡ್ರಿ. ಅಥರೈಸ್ಡ್ ಸರ್ವಿಸ್ ಸೆಂಟರ್ 12 ತಾಸು ಆಯ್ತ್ರಿ. ರಾತ್ರಿ ನಿಂತಿಲ್ರಿ ನೀರು. ಸರ್ ಇದು ಎತ್ಕಿದ ಮನುಷ್ಯರು ನೀರು ಬಂದಿತ್ತಲ್ಲ, ಮಳೆ ಆಗಿತ್ತು, ನೀರು ಈ ಬಂದಿತ್ತು. ತರ ಬಂದಿದ್ದಿಲ್ರಿ. ಈ ಸಲ ಭಾಳ ಬಂದೈತ್ರಿ. ಕಮಿಷನರ್ ಬಂದಿದ್ರು, ಏನು ಅವ್ರನ್ನ ಬಂದಿಲ್ರಿ. ಇಲ್ಲ ಬಂದ್ರೆ ಇಲ್ಲ ವಿಸಿಟ್ ಮಾಡಕತ್ತಾರಲ್ಲ ಅವ್ರು ಬರೋ ಮನೆದಾಗ ನೀರು ಬಂದವ. ಯಾವ ಅಂಗಡಿ ಇದು? ಹೆಸರು ಹೇಳಿ ಅಂಗಡಿದ? ಸ್ವಯಂ ಎಲೆಕ್ಟ್ರಿಕಲ್ಸ್. ಚೆನ್ನಾಗವ್ರು ನಿಮ್ಮ ಮಿನಿಮಮ್ ಒಂದು 10 ಲಕ್ಷ ಲುಕ್ಸಾನ್ ಆಗೈತ್ರಿ ನಮ್ದೆಲ್ಲ. ಪೂರಾ ನೀರು ಹೋಗ್ಬಿಟ್ರೇನ್ರಿ ಮಷಿನ್? ಎಲ್ಲ ಮಷಿನ್ದಾಗ ನೀರು ಹೋಗ್ಬಿಟ್ರೆ ಎಲ್ಲ ಅಂಡಿ ಮಾಡ್ಬಿಟ್ರೆ. ನೀವು ರಾತ್ರಿ ಬಂದಿದ್ದೇನ್ರಿ ಅಲ್ಲಿ? ರಾತ್ರಿ ಬಂದಿದ್ದೇವೆ ನಾವು. ಆಮೇಲೆ ಬಂದು ನೋಡಿದೇವ್ರಿ ಬರ್ತಾನೆ ನೀರು ಬಂದಿದ್ರಿ. ಎಲ್ಲ ನೀರು ಬಂದ್ಬಿಟ್ಟಿದ್ರಿ? ಫುಲ್ ಬಂದಿತ್ತು ನೀರು. जुड़े रहिएगा आपके अपने चैनल बीजापुर समय के साथ।